ನಿವಾಸಿಗಳಿಗೆ ಸ್ವಾಗತ. ಜನವಾರ್ತೆಯ ಮುಖ್ಯಾಂಶಗಳು. ಆಪರೇಷನ್ ಕಮಲ, ಬಿಜೆಪಿಗೆ ಇಬ್ಬರು ಘಟಾನುಘಟಿಗಳ ಸೇರ್ಪಡೆಯಾಗುವ ಸಂಭವ. ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಅನುಮತಿ ಬೇಡ. ತೃತೀಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಧರ್ಮ ಕಾಳೇಗೌಡ ಸರ್ಕಾರಕ್ಕೆ ಮನವಿ. ಹಾಗೂ ಸಾಹಿತ್ಯ ಪರಿಷತ್ಗೆ ಆದರ್ಶದ ಬಡಾವಣೆಯಲ್ಲಿ ನಿವೇಶನ ಬರುತ್ತದೆ. ವಾರ್ತೆಗಳ ವಿವರ. ರಾಜ್ಯ ಬಿಜೆಪಿ ಪಕ್ಷಕ್ಕೆ ಶ್ರೀನಿವಾಸ್ ಪ್ರಸಾದ್ ಹಾಗೂ ಜಯಪ್ರಕಾಶ್ ಹೆಗಡೆ ಅವರು ಸೇರ್ಪಡೆಯಾಗುವ ಸಂಭವವಿದೆ. ರಾಜ್ಯ ಬಿಜೆಪಿಯಿಂದ ಮತ್ತೊಮ್ಮೆ ಆಪರೇಷನ್ ಕಮಲ ಆಗುತ್ತಿದೆ. ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗಡೆ, ಶ್ರೀನಿವಾಸ್ ಪ್ರಸಾದ್ ಹಾಗೂ ಅವರ ಬೆಂಬಲಿಗರು ಬಿಜೆಪಿಗೆ ಸೇರ್ಪಡೆಯಾಗುತ್ತಿದ್ದು, ನವೆಂಬರ್ 27ರ ಒಬಿಸಿ ಸಮಾವೇಶದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ. ಈಗಾಗಲೇ ಮಾಜಿ ಸಿಎಂ ಯಡಿಯೂರಪ್ಪನವರು ಮಾತುಕತೆ ನಡೆಸಿದ್ದು, ಬಿಜೆಪಿ ಪಕ್ಷಕ್ಕೆ ಶುಭ್ರದೆಸೆ ಆರಂಭವಾಗಿದೆ. ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಉಳಿಯಬೇಕು. ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಸರ್ಕಾರ ಅನುಮತಿ ನೀಡಬಾರದೆಂದು ತೃತೀಯ ತಾಲೂಕು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ರತ್ನ ಕಾಳೇಗೌಡರು ಮನವಿ ಮಾಡಿದ್ದಾರೆ. ಸರ್ಕಾರ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಅನುಮತಿ ಕೊಡಬಾರದು. ಮಾತೃಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣ ನಡೆಯಬೇಕೆಂದು ಕಟ್ಟುನಿಟ್ಟಿನ ಆಜ್ಞೆ ಹೊರಡಿಸಬೇಕು. ಆಗ ಮಾತ್ರ ಕನ್ನಡ ಮಾಧ್ಯಮ ಅನುಷ್ಠಾನಕ್ಕೆ ಬರಲು ಸಾಧ್ಯ ಎಂಬ ಆಶಯವನ್ನು ಚನ್ನರಾಯಪಟ್ಟಣದಲ್ಲಿ ನಡೆದ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಎಜಿ ರತ್ನ ಕಾಳೇಗೌಡರು ವ್ಯಕ್ತಪಡಿಸಿದ್ದಾರೆ. ಅವರು ತಾಲೂಕು ಸಾಹಿತ್ಯ ಪರಿಷತ್ ಆಯೋಜಿಸಿದ್ದ ಸಮ್ಮೇಳನದಲ್ಲಿ 13 ಪುಟಗಳ ತಮ್ಮ ಭಾಷಣ ಓದಿ ತಾಲೂಕಿನ ಸಾಹಿತ್ಯ, ರಾಜಕೀಯ, ಶಿಕ್ಷಣ, ಭೌಗೋಳಿಕ, ರೈತ ಸಮಸ್ಯೆ, ನೀರಿನ ವ್ಯವಸ್ಥೆ, ಸಂಸ್ಕೃತಿ, ಇತಿಹಾಸಗಳನ್ನು ಉಲ್ಲೇಖ ಮಾಡಿದರು. ವಿದ್ಯಾರ್ಥಿಗಳಿಗೆ, ಯುವ ಬರಹಗಾರರಿಗೆ ಪ್ರಾಚೀನ ಸಾಹಿತ್ಯದ ಸಂಗಡ ಆಧುನಿಕ ಸಾಹಿತ್ಯಗಳ ಕಮ್ಮಟಗಳು ಜಿಲ್ಲಾ, ತಾಲೂಕು ಹಾಗೂ ಹೋಬಳಿ ಮಟ್ಟದಲ್ಲಿ ಆಯೋಜನೆ ಮಾಡಬೇಕು. ಗ್ರಾಮೀಣ ಸಂಸ್ಕೃತಿ, ಪರಿಸರ ರಕ್ಷಣೆ ಬಗ್ಗೆ ಅರಿವಿನ ಗೋಷ್ಠಿ ಬೇಕಾಗಿದೆ. ಇದರಿಂದ ಸಾಹಿತ್ಯ, ಸಂಸ್ಕೃತಿ ಉಳಿಯುತ್ತದೆ. ಶಿಕ್ಷಣದಲ್ಲಿ ಏಕರೂಪ ಶಿಕ್ಷಣ ಜಾರಿಯಾಗಬೇಕು. ಆಡಳಿತ ಭಾಷೆ ಕನ್ನಡ ಕಡ್ಡಾಯವಾಗಿ ಜಾರಿಯಾಗಲಿ. ನಾಡಿನಾದ್ಯಂತ ಪಠ್ಯಪುಸ್ತಕ ಒಂದೇ ಆಗಬೇಕು. ರೈತರು ಬೆಳೆ ಮಳೆ ಇಲ್ಲದೆ ಬರಗಾಲದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರೈತ ಸಾಲದ ಸುಳಿಗೆ ಸಿಕ್ಕಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದು, ಸರ್ಕಾರ ರೈತನ ಬಗ್ಗೆ ಮಲತಾಯಿ ಧೋರಣ ತಾಳದೆ ರೈತ ದೇಶದ ಬೆನ್ನೆಲುಬು ಎಂದು ಅರಿಯಬೇಕು ಎಂದರು. ಪ್ರೌಢಶಾಲೆಗೆ ಬರುವಷ್ಟರಲ್ಲಿ ಒಂದಷ್ಟು ಸಾಹಿತ್ಯದ ಸಾಲುಗಳನ್ನು ಪೋಣಿಸುವಂತಾದೆ. ಬರದಷ್ಟನ್ನು ಪೆಟ್ಟಿಗೆಯಲ್ಲಿಟ್ಟು ಜತನದಿಂದ ಕಾಪಾಡಿಕೊಂಡಿದ್ದೆ. ನನ್ನೂರು, ಬಿದರೆ ಮತ್ತು ಪಕ್ಕದ ಹಳ್ಳಿಗಳ ಭಾಷೆ, ಸಂಸ್ಕೃತಿಯ ಸೊಗಡನ್ನು ಮನಸ್ಸಿಗೆ ಮೆತ್ತಿಕೊಂಡಿದ್ದೆ. ಕಾಳೇಗೌಡರನ್ನು ಮದುವೆಯಾಗಿ ಬದುಕನ್ನು ಅರಸುತ್ತಾ ಬೆಂಗಳೂರಿಗೆ ಬಂದು ಬದುಕು ಕಟ್ಟಿಕೊಂಡೆ. ಬೆಂಗಳೂರಿನಂಥ ನಗರದಲ್ಲಿ ಒಂಟಿತನಕ್ಕೆ ಲೇಖನಿ ಸಂಗಾತಿಯಾಗಿ ಕಣ್ಣಿಗೆ ಕಂಡಂತಹ ನೂರಾರು ಸಮಸ್ಯೆಗಳನ್ನು ಸಾಹಿತ್ಯ ರೂಪದಲ್ಲಿ ಬಿದರೆ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಹೆಸರುಗಳನ್ನೊಳಗೊಂಡಂತೆ ಕತೆ, ಕವಿತೆ, ಕಾದಂಬರಿ, ಮಕ್ಕಳ ಕವಿತೆ, ವಚನಗಳನ್ನು ಬರೆದೆ. ಬರವಣಿಗೆಯಲ್ಲಿ ತೊಡಗಿದಾಗ ಬಿದರೆ ಸುತ್ತಮುತ್ತಲ ಪರಿಸರ ಕಣ್ಣ ಮುಂದೆ ಬರುತ್ತಿತ್ತು. ತಾಲೂಕು ಸಾಹಿತ್ಯ ಪರಿಷತ್ಗೆ ಪಟ್ಟಣದ ಆದರ್ಶ ನಗರದಲ್ಲಿ 60x40 ಅಳತೆ ನಿವೇಶನ ನೀಡಲಾಗುವುದೆಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಸಾಹಿತ್ಯ ಸಮ್ಮೇಳನದಲ್ಲಿ ಭರವಸೆ ನೀಡಿದ್ದಾರೆ. ತಾಲೂಕಿನ ತೃತೀಯ ಸಾಹಿತ್ಯ ಸಮ್ಮೇಳನದಲ್ಲಿ 2ನೇ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಸಾಹಿತಿ ಡಾಕ್ಟರ್ ಕುಮಾರಚಲ್ಯ ಅವರು ನಾಡಧ್ವಜವನ್ನು ಸಮ್ಮೇಳನದ ಅಧ್ಯಕ್ಷ ಎಜಿ ರತ್ನ ಕಾಳೇಗೌಡರಿಗೆ ನೀಡಿ ಮಡಿಲು ಎಂಬ ಕಥಾ ಸಂಕಲನ ಬಿಡುಗಡೆ ಮಾಡಿ ಮಾತನಾಡಿ, ತಮ್ಮ ಮಡಿಲಿನಲ್ಲಿದ್ದ ಸಾಹಿತ್ಯ ಸಂಪುಟವನ್ನ ಅಧ್ಯಕ್ಷರ ಮಡಿಲಿಗೆ ಹಾಕುತ್ತಿದ್ದೇನೆ. ಇದರ ಸಂಗಡ ಪುಸ್ತಕದ ಹೆಸರು ಮಡಿಲು ಆಗಿರುವುದು ಅರ್ಥಪೂರ್ಣ. ನೆಲದ ಋಣ, ಪಿತೃ ಋಣ, ಗುರುವಿನ ಋಣ ತೀರಿಸಲಾಗದು. ಶಿಕ್ಷಣ, ಸಾಹಿತ್ಯ ಹತ್ತಿರದ ಕೊಂಡಿಗಳಾಗಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಮಾತನಾಡಿ, ತಾಲೂಕು ಸಾಹಿತ್ಯ ಪರಿಷತ್ಗೆ ಪಟ್ಟಣದ ಆದರ್ಶ ನಗರದಲ್ಲಿ ನಿರ್ಮಾಣವಾಗುವ ಸ್ಥಳದಲ್ಲಿ ನಿವೇಶನ ನೀಡುವ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಗೋಪಾಲಸ್ವಾಮಿ, ಪ್ರಭಾವಿ ಪುರಸಭಾ ಅಧ್ಯಕ್ಷರಾದ ಕಲ್ಪನಾ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮಂಜುಳಾ,
ಮಮತಾ, ಶ್ವೇತಾ, ಮಂಚೇಗೌಡರು, HSSK ಅಧ್ಯಕ್ಷರಾದ ವೆಂಕಟೇಶ್, ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ನಾಯಕನಹಳ್ಳಿ ಮಂಚೇಗೌಡರು, BO ಶಿವನಂಜೇಗೌಡರು, ಬಿಜೆಪಿ ಅಧ್ಯಕ್ಷರಾದ ಶಿವನಂಜೇಗೌಡರು, ತಾಲೂಕು ಅಧ್ಯಕ್ಷರಾದ ಪ್ರಕಾಶ್ ಜೈನ್, ಪ್ರೊಫೆಸರ್ H ಸಿದ್ದೇಗೌಡರು, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಮೋಹನ್ ಕುಮಾರ್, ಪತ್ರಕರ್ತ ಸ್ವಾಮಿಗೌಡರು, ಡಾಕ್ಟರ್ ಕೆ ನಾಗೇಶ್, BN ರಾಮಸ್ವಾಮಿ, HN ಲೋಕೇಶ್, ನಾಗೇಶ್ AL ಮುಂತಾದವರಿದ್ದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಯಕನಹಳ್ಳಿ ಮಂಚೇಗೌಡರು ಆಶಯ ನುಡಿಯಾಡಿ ಜಿಲ್ಲಾ DDPI ಅವರು ಕನ್ನಡ ವಿರೋಧ ನೀತಿ ಅನುಸರಿಸಿದ್ದಾರೆ, ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿ. ತಾಲೂಕು ಸಮ್ಮೇಳನಕ್ಕೆ ಶಿಕ್ಷಕರಿಗೆ ಒವಡಿ ನೀಡಲಿಲ್ಲ ಎಂದು ಖಾರವಾಗಿ ನುಡಿದರು. ಪರಿಸರ ಪ್ರೇಮಿ CN ಅಶೋಕ್ ಪ್ರಾಸ್ತಾವಿಕ ನುಡಿಯಾಡಿದರು. ಶಿಕ್ಷಕಿ ನೀಲಸ್ವಾಮಿ ಅಧ್ಯಕ್ಷರ ಪರಿಚಯ ಮಾಡಿದರು. ಪರಿಷತ್ತಿನ ಧ್ವಜವನ್ನು ಹಸ್ತಾಂತರಿಸುವ ಮೂಲಕ ಎರಡನೇ ಸಮ್ಮೇಳನ ಅಂತ ಮಲ್ಲೇಪುರಂ ಅವರು ಪ್ರಸ್ತಾಪವನ್ನು ಮಾಡಿದರು. ಪ್ರತಿ ವರ್ಷ ಮಾಡ್ತಿರ್ತಕ್ಕಂಥ ಚನ್ನರಾಯಪಟ್ಟಣದ ಈ ಸಮ್ಮೇಳನಗಳು ಅಭೂತಪೂರ್ವವಾಗಿ ಇರ್ತವೆ. ಎರಡನೇ ಸಾಹಿತ್ಯ ಸಮ್ಮೇಳನ ಇತ್ತಲ್ಲ, ಅದು ಒಂದೇ ದಿವಸ ನಡೆದದ್ದು. ಇದಕ್ಕಿಂತಲೂ ಅತ್ಯಂತ ಅಭೂತಪೂರ್ವವಾಗಿ ಆರಂಭವಾಗಿರ್ತದೆ. ಉತ್ಸವ ಮತ್ತು ಸಮ್ಮೇಳನ ಎರಡನ್ನೂ ಕೂಡ ಒಂದೇ ದಿವಸದಲ್ಲಿ ನಡೆದಿತ್ತು. ಇದಕ್ಕಿಂತಲೂ ಹೆಚ್ಚಿನ ಜನರು ಸೇರಿದ್ರು ಅಂತಕ್ಕಂಥದ್ದನ್ನ ಈ ಹಿಂದೆ ರಾಜ್ಯ ಮಟ್ಟದ ಒಂದು ಸಮ್ಮೇಳನವನ್ನು ಮಾಡಿ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾದ ಒಂದು ಸಮ್ಮೇಳನವನ್ನ ಶ್ರವಣಬೆಳಗೊಳದಲ್ಲಿ ಮಾಡಿ ಬಹುಶಃ ನಾವು ಮುಂದೆ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ. ನಾಡಿನ ನುಡಿಯಿಂದಲೂ ಕೂಡ ಹೆಚ್ಚಿನ ಇತಿಹಾಸವನ್ನು ಹೊಂದಿರುವಂತ ಈ ಒಂದು ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಒಂದು ವ್ಯವಸ್ಥೆಯನ್ನ ಗೌರವಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ ಅಂತ ನಾನಾದ್ರೂ ಕೂಡ ಭಾವಿಸಿದೆ. ಕದಂಬರಿರ್ಬೋದು, ಗಂಗರಿರ್ಬೋದು, ಚಾಳುಕ್ಯರಿರ್ಬೋದು, ಬಾದಾಮಿ ಚಾಳುಕ್ಯರಿರ್ಬೋದು, ರಾಷ್ಟ್ರಕೂಟರಿರ್ಬೋದು, ಹೊಯ್ಸಳಿರ್ಬೋದು, ಒಡೆಯರಿರ್ಬೋದು, ವಂಶಸ್ಥರೆಲ್ಲರೂ ಕೂಡ ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚಿನ ಜ್ಞಾನಪೀಠ ಪ್ರಶಸ್ತಿಗಳನ್ನ ಗೌರವವನ್ನ ಪಡ್ಕೊಂಡಿರ್ತಕ್ಕಂಥ ಒಂದು ಭಾಷೆ ಈ ಭರತಖಂಡದಲ್ಲಿದ್ರೆ ಅದು ಕನ್ನಡ ಭಾಷೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಹಿತ್ಯ ಸಮ್ಮೇಳನ ನಡೆದು ಕೊಬ್ಬರಿ ಬೆಲ್ಲ ಸವಿದಿದ್ದು ಆಯಿತು. ಸಮ್ಮೇಳನದ ಸವಿ ನೆನಪುಗಳ ಹಿನ್ನೋಟ G4ನಿಂದ. ಮೂರನೇ ಸಾಹಿತ್ಯ ಸಮ್ಮೇಳನದಲ್ಲಿ ಸುಮಾರು 20 ಮಳಿಗೆಗಳನ್ನು ನಿರ್ಮಿಸಲಾಗಿದ್ದು ಕನ್ನಡ ಪುಸ್ತಕಗಳ ಮಾರಾಟ ಮಳಿಗೆ ಹೆಚ್ಚಾಗಿತ್ತು. ಸಾಹಿತ್ಯ ಪರಿಷತ್ಗೆ ನೋಂದಣಿ, ಆಯುರ್ವೇದ ಔಷಧಿ, ಖಾದಿ ಬಟ್ಟೆ ಮಾರಾಟ, ದಿವಂಗತ ಗೋವಿಂದದಾಸ್ ಅವರ ಕೃತಿಗಳ ಮಾರಾಟ, BSNLನ ಮಳಿಗೆ ಸೇರಿದಂತೆ ಹಲವು ಸ್ಟಾಲ್ಗಳಿತ್ತು. ಪತ್ರಕರ್ತ ವೆಂಕಟೇಶ್ ಅವರು ಚೆಂಡುಹೂವಿನಲ್ಲಿ ನಿರ್ಮಿಸಿದ್ದ ಕನ್ನಡ ನಾಡಿನ ಚಿತ್ರ ಬಣ್ಣ ಬಣ್ಣದಿಂದ ಆಕರ್ಷಕವಾಗಿತ್ತು. ಕಾರ್ಯಕ್ರಮದಲ್ಲಿ ಕಲಾವಿದ ಮಹದೇವ್, ಸೋಮಶೇಖರ್ ಸಂಘದ ನೇಗಿಲ ಯೋಗಿ ಪ್ರದರ್ಶನ, ಕುಮಾರಿ ಸ್ವಾತಿ ಭಾರದ್ವಾಜ್ ಅವರ ಅದ್ಭುತ ನಾಟ್ಯ ಪ್ರದರ್ಶನ ವಿಶೇಷವಾಗಿತ್ತು. ಶಿಕ್ಷಣ ಇಲಾಖೆ, ತಾಲೂಕಿನ ಶಿಕ್ಷಕರು ಸಮ್ಮೇಳನದಲ್ಲಿ ಭಾಗವಹಿಸಲು ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಒಒಡಿ ಸೌಲಭ್ಯ ನೀಡದಿರುವುದು ಗಣ್ಯರು, ಅತಿಥಿಗಳ ಹಾಗೂ ಪರಿಷತ್ ಪದಾಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು. ಗಣ್ಯರನ್ನ ಸ್ಥಳೀಯ ಸಂಸ್ಕೃತಿಯಂತೆ ಬೆಲ್ಲ, ಕೊಬ್ಬರಿ ನೀಡಿ ಸತ್ಕಾರ ಮಾಡಲಾಯಿತು. ಸಮ್ಮೇಳನಾಧ್ಯಕ್ಷರಾದ ರತ್ನ ಕಾಳೇಗೌಡರನ್ನ ಬಿದಿರೆ ಗ್ರಾಮದ ಮಹಿಳೆಯರು ಹೇಮಾವತಿ ಮಹಿಳಾ ಒಕ್ಕಲಿಗರ ಸಂಘದಿಂದ ಮೈಲು ತುಂಬಿ ಮಂಗಲ ದ್ರವ್ಯ, ಹೂ ನೀಡಿ ಸತ್ಕರಿಸಲಾಯಿತು. ಕಬ್ಬಲಿ ಶ್ರೀ ಕ್ಷೇತ್ರದಲ್ಲಿ ನವೆಂಬರ್ 12ರಿಂದ 19ರವರೆಗೆ 85ನೇ ಬಾರಿ ದನಗಳ ಜಾತ್ರೆ ನಡೆಯಲಿದ್ದು ಭಕ್ತರಿಗೆ ಇದೇ ಆಹ್ವಾನವಾಗಿದೆ. ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರ ಕಬ್ಬಲಿ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ವತಿಯಿಂದ ನವೆಂಬರ್ 12ರಿಂದ 19
ರವರೆಗೆ 85 ವರ್ಷದ ಭಾರಿ ದನಗಳ ಜಾತ್ರೆ ನಡೆಯಲಿದೆ ಎಂದು ಶ್ರೀಮಠದ ಪ್ರಕಟಣೆ ತಿಳಿಸಿದೆ. ನವೆಂಬರ್ 14ರಂದು ಸಂಜೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಪುತ್ತಳಿಕೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಮುಂದಿನ ಪಲ್ಲಕ್ಕಿ ಉತ್ಸವ ಹಾಗೂ ಶ್ರೀ ಬಸವೇಶ್ವರ ಸ್ವಾಮಿಯವರ ತೆಪ್ಪೋತ್ಸವ ನಡೆಯಲಿದೆ. ಸಾವಿರಾರು ರಾಸುಗಳ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಲಿದ್ದು ಲಕ್ಷಾಂತರ ಭಕ್ತರಿಂದ ಸ್ವಾಮಿಯ ದರ್ಶನವಾಗಲಿದೆ. ಪಂಚಲಿಂಗಗಳಿಂದ ಕೂಡಿದ ಪುಣ್ಯಕ್ಷೇತ್ರ, ಇತಿಹಾಸದ ಸಂಗಡ ಧಾರ್ಮಿಕ ಪಾವಿತ್ರತೆಯಿಂದ ಕೂಡಿದ ಕ್ಷೇತ್ರ. ಭಕ್ತರ ಅಭೀಷ್ಟಗಳನ್ನ ಈಡೇರಿಸುವ ಬಸವೇಶ್ವರ ಸ್ವಾಮಿ ಇಲ್ಲಿದ್ದಾನೆ. ಭಕ್ತರು ಪುಣ್ಯಕ್ಷೇತ್ರಕ್ಕೆ ಆಗಮಿಸುವಂತೆ ಪೂಜ್ಯ ಶ್ರೀ ಶಂಭುನಾಥ ಸ್ವಾಮೀಜಿ ಹಾಗೂ ಪೂಜ್ಯ ಶಿವಪುತ್ರ ಸ್ವಾಮೀಜಿ ವಿನಂತಿಸಿದ್ದಾರೆ. ಪಟ್ಟಣದಲ್ಲಿ ಅಮ್ಮ ಸೈನಿಕ ತರಬೇತಿ ಕೇಂದ್ರದ ಉದ್ಘಾಟನೆಯನ್ನ ಉಪವಿಭಾಗಾಧಿಕಾರಿ ಡಾಕ್ಟರ್ ನಾಗರಾಜ್ ಮಾಡಿದರು. ನಿವೃತ್ತ ಸೈನಿಕರಿಂದ ಸೇನೆ, ಪೊಲೀಸ್ ಹಾಗೂ ಗಡಿ ಭದ್ರತಾ ತರಬೇತಿ ಆರಂಭವಾಗುತ್ತಿರುವುದು ಸಂತಸ ತಂದಿದೆ ಎಂದು ಉಪವಿಭಾಗಾಧಿಕಾರಿ ಡಾಕ್ಟರ್ ನಾಗರಾಜ್ ಹೇಳಿದ್ದಾರೆ. ಅವರು ನಿವೃತ್ತ ಸೈನಿಕ ಗೋಪಿ ಅವರು ಆರಂಭಿಸಿರುವ ಅಮ್ಮ ಪೊಲೀಸ್ ಮತ್ತು ಸೇನೆ ಭರ್ತಿ ಪೂರ್ವ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ಕೇಂದ್ರ ಉದ್ಘಾಟಿಸಿ ಮಾತನಾಡಿ, ಮಂಡ್ಯ ಜಿಲ್ಲೆ ಅತಿ ಹೆಚ್ಚು ಸೈನಿಕರನ್ನ ಹೊಂದಿದ್ದು ಹುತಾತ್ಮರ ಸಂಖ್ಯೆಯೂ ಹೆಚ್ಚಾಗಿದೆ. ತರಬೇತಿ ಪಡೆದರೆ ಪರೀಕ್ಷೆ ಸುಲಭ ಎಂದರು. ತರಬೇತಿ ಮುಖ್ಯಸ್ಥರಾದ ಗೋಪಿ ಮಾತನಾಡಿ, ಸೇವಾ ದೃಷ್ಟಿಯಿಂದ ತರಬೇತಿ ಸಂಸ್ಥೆ ಆರಂಭವಾಗಿದೆ ಎಂದರು. ಎವರ್ಗ್ರೀನ್ ಸಂಸ್ಥೆಯ ರಾಜ್ಕುಮಾರ್, ಕಲಾವಿದ ಸೋಮಶೇಖರ್, ತಹಸೀಲ್ದಾರ್ ಡಿ ವಿದ್ಯಾವತಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಮೋಹನ್ ಕುಮಾರ್, ಡಾಕ್ಟರ್ ಮಹೇಶ್, ರೈತ ಮುಖಂಡರಾದ ಅರಳಾಪುರ ಮಂಜಣ್ಣ, ನಟರಾಜ್, ಸ್ವಾಮಿ ಮುಂತಾದವರಿದ್ದರು. ಈ ಚನ್ನಪಟ್ಟಣ ತಾಲೂಕಿನಿಂದಲ್ಲ, ಕರ್ನಾಟಕದಲ್ಲೇ ಸೇರ್ಕೊಳ್ಳೋ ಒಂದು ಉದ್ದೇಶ ಯಾರಿಗೂ ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್ ಏನಂದ್ರೆ ಬೇಸಿಕ್ ನಾವು ಸೇರ್ಕೊಳ್ಬೇಕಾದ್ರೆ ನಾನೇ 17 ವರ್ಷದ ನಿರ್ಮಾಣದಲ್ಲಿ ಹಿಂದೆ ತುಂಬ ಕಷ್ಟಪಟ್ಟು ಶ್ರಮಪಟ್ಟು ಈ ಸೇರ್ಕೊಳ್ಳೋಕೆ ಇದು ಮಾಡಿದ್ದೀನಿ. ಫಸ್ಟ್ ಏನಂದರೆ ಇದರಲ್ಲಿ ತುಂಬ ಅಂದರೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಜನತೆಗೆ ಎಲ್ಲ ಹುಡುಗರಿಗೂ ಮತ್ತು ಹೆಣ್ಮಕ್ಳು ಗಂಡ್ಮಕ್ಳಿಗೆ ಸೇರಿಸ್ತೀವಿ ಅಂತೇಳಿ ಫ್ರಾಡ್ ಕೆಲಸ ಮಾಡ್ತಾರೆ. ಸುಮ್ಮನೆ ಈಗ ದುಡ್ಡು ತೊಗೊಂಡು ಅಲ್ಲಿಗೆ ಸೇರಿಸ್ತೀನಿ, ಆರ್ಮಿಗೆ ಸೇರಿಸ್ತೀನಿ, ಪೊಲೀಸಿಗೆ ಸೇರಿಸ್ತೀನಿ, ITBP ಸೇರಿಸ್ತೀನಿ, ಇನ್ನು ಇತರೆ ಉದ್ಯೋಗಗಳಿಗೆ. ದಯವಿಟ್ಟು ನಿಮ್ಮಲ್ಲೇ ಇರೋ ಸಾಮರ್ಥ್ಯನ ಅದನ್ನು ತೋರಿಸ್ಕೊಳ್ಳೋ ಉದ್ದೇಶದಿಂದ ನಾನು ಈ ಒಂದು ತರಬೇತಿ ಕೇಂದ್ರನ ಓಪನ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಬನ್ನಿ. 4ನೇ ತಾರೀಕಿಂದ ಇವತ್ತಿಂದ ಹಿಡಿದು ಮತ್ತು 10ನೇ ತಾರೀಕು ನವೆಂಬರ್ ಅಲ್ಲಿವರೆಗೂ ಯಾವುದೇ ಗಂಡು ಮಕ್ಕಳಾಗಿ ಹೆಣ್ಮಕ್ಳಾಗಿ ಬಂದು ಉಚಿತವಾಗಿ ನಾನು ಅಲ್ಲಿ ಪ್ರವೇಶ ಕೊಡ್ತಾ ಇದ್ದೀನಿ. ಮತ್ತು ಇನ್ನು ಡಿಸೆಂಬರ್ ತಿಂಗಳಲ್ಲಿ ಮೊದಲನೇ ಸೆಲೆಕ್ಷನ್ ಇದೆ ಹಾಸನಲ್ಲಿ. ಖಂಡಿತವಾಗ್ಲೂ ಹೆಚ್ಚು ಭಾಗವಹಿಸುವಂತ ಎಲ್ಲರೂ ಯಾವುದೇ ಯುವಕ ಅಥವಾ ಯುವತಿ ಸೇನೆಗೆ ಸೇರ್ಕೊಳ್ತಾ ಇದ್ದಾರೆ ಒಂದು IAS ಪರೀಕ್ಷೆನ ಪಾಸ್ ಮಾಡಿದ ಹಾಗೆ ಆದರೆ ನಮ್ಮ ಗ್ರಾಮಾಂತರ ಪ್ರದೇಶದ ಯುವಕರಿಗೆ ಜಾಗೃತಿ ಇಲ್ಲ. ಹೇಗೆ ಸೇರ್ಕೋಬೇಕು, ಎಲ್ಲಿ ಕ್ಯಾಂಪ್ ಮಾಡ್ತಾರೆ, ಎಲ್ಲಿ ಟೆಸ್ಟ್ ಮಾಡ್ತಾರೆ, ಯಾವ್ಯಾವ ಥರದ ಟೆಸ್ಟ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಅಮ್ಮ ತರಬೇತಿ ಕೇಂದ್ರದ ಮೂಲಕ ಸುತ್ತಮುತ್ತಲ ಗ್ರಾಮಾಂತರ ಪ್ರದೇಶದ ಯುವಕರು ಮತ್ತು ಯುವತಿಯರು ಸೇನೆಗೆ ಸೇರ್ಕೊಳ್ಬೇಕು. ಅದರಲ್ಲೂ ಬೇರೆ ಬೇರೆ ರೀತಿ ಸೇನೆಗೆ ಅವಕಾಶ ಇದೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಆಪರೇಷನ್ ಕಮಲ ಬಿಜೆಪಿಗೆ